ಪಹಲ್ಗಾಮ ಏನು ಉಗ್ರರ ದಾಳಿ ನಡೆದಿತ್ತು, ಆ ದಾಳಿಯ ಅನೇಕ ವಿಡಿಯೋಗಳು ಆಗಾಗ ರಿಲೀಸ್ ಆಗ್ತಾ ಇದೆ. ಈಗ ಮತ್ತೊಂದು ವಿಡಿಯೋ ರಿಲೀಸ್ ಆಗಿದೆ. ಪ್ರವಾಸಿಗರ ಕ್ಯಾಮೆರಾದಲ್ಲಿ ಭೀಕರ ದೃಶ್ಯ ಸೆರೆಯಾಗಿದೆ. ಉಗ್ರರು ಶೂಟ್ ಮಾಡಿದಂತಹ ಭಯಾನಕ ವಿಡಿಯೋ ಸೆರೆಯಾಗಿರುವಂಥದ್ದು. ಶೂಟ್ ಮಾಡಿದ ಕೂಡಲೇ ವ್ಯಕ್ತಿ ಕುಸಿದು ಬಿದ್ದಿದ್ದಾರೆ. ಸೆಲ್ಫಿ ವಿಡಿಯೋನ ಮಾಡ್ಕೊಳ್ತಾ ಇದ್ರು. ಆ ಸಂದರ್ಭದಲ್ಲಿ ಉಗ್ರರು ದಾಳಿಯನ್ನು ನಡೆಸಿದ್ದಾರೆ. ಶೂಟ್ ಮಾಡಿದ ಕೂಡಲೇ ದಿಕ್ಕಾಪಾಲಾಗಿ ಓಡಿದ್ದಾರೆ ಜನ. ಇದು ಪಹಲ್ಗಾಮ್ನಲ್ಲಿ ನಡೆದ ಉಗ್ರರ ದಾಳಿಯ ದೃಶ್ಯಾವಳಿಗಳು ತೋರಿಸ್ತಾ ಇರುವಂತಹ ಕರಾಳತೆ. 27ಕ್ಕೂ ಹೆಚ್ಚು ಜನರನ್ನ ಬಲಿ ತೆಗೆದುಕೊಂಡ ರಕ್ತ ಪಿಪಾಸುಗಳ ದಾಳಿ ಹೇಗಿತ್ತು ಅನ್ನೋದಕ್ಕೆ ಒಂದೊಂದೇ ವಿಡಿಯೋಗಳು ಬೆಳಕಿಗೆ ಬರ್ತಾ ಇರುವಂಥದ್ದು. ಆ ಎಲ್ಲ ವಿಡಿಯೋದಲ್ಲೂ ಕೂಡ ಈ ಉಗ್ರರ ಭೀಕರತೆ, ಕರಾಳತೆ, ಇವರ ದುಷ್ಕೃತ್ಯ ಏನಿದೆ ಅದು ಸೆರೆಯಾಗಿರುವುದು. ಪ್ರವಾಸಿಗನೊಬ್ಬ ಸೆಲ್ಫಿ ವಿಡಿಯೋ ಮಾಡಿಕೊಂಡು ತನ್ನ ಪಾಡಿಗೆ ತಾನು ಜಾಲಿಯಾಗಿರ್ತಾನೆ. ಆ ಸಂದರ್ಭದಲ್ಲಿ ಉಗ್ರರು ದಾಳಿಯನ್ನು ನಡೆಸ್ತಾರೆ, ಗುಂಡನ್ನು ಹಾರಿಸ್ತಾರೆ. ಆ ಗುಂಡು ಹಾರಿಸುವಂತಹ ಸಂದರ್ಭದಲ್ಲಿ ಅವರಿಗೇನಾಯಿತು ಎಲ್ಲವೂ ಕೂಡ ಆ ವಿಡಿಯೋದಲ್ಲಿ ಸೆರೆಯಾಗಿದೆ. ಶೂಟ್ ಮಾಡಿದ ಕೂಡಲೇ ಕುಸಿದು ಬಿದ್ದಿದ್ದಾರೆ ವ್ಯಕ್ತಿ. ಶೂಟ್ ಮಾಡಿದ ಕೂಡಲೇ ದಿಕ್ಕಾಪಾಲಾಗಿ ಓಡ್ಬಿಟ್ಟಿದ್ದಾರೆ ಜನ. ದಿಕ್ಕಾಪಾಲಾಗಿ ಓಡ್ಬಿಟ್ಟಿದ್ದಾರೆ. ಏನಪ್ಪ ಇದು, ಇದಕ್ಕಿದ್ದಂತೆ ಈ ರೀತಿ ಸೌಂಡ್ ಬರ್ತಿದೆ, ವ್ಯಕ್ತಿ ಮೇಲೆ ಫೈರ್ ಮಾಡಿಬಿಟ್ರಲ್ಲ, ನಮ್ಮ ಜೀವನ ಉಳಿಸ್ಕೊಂಡ್ರೆ ಸಾಕು ಅಂತ ಜನ ಓಡ್ ಹೋಗಿದ್ದಾರೆ ಅಲ್ಲಿಂದ. ದೃಶ್ಯಾವಳಿಗಳಲ್ಲಿ ನೀವು ಕೂಡ ಗಮನಿಸ್ತಾ ಇದ್ದೀರಾ. ಪಹಲ್ಗಾಮ್ ದಾಳಿಯ ಮತ್ತೊಂದು ವಿಡಿಯೋ ರಿಲೀಸ್ ಆಗಿದೆ. ಇದರಲ್ಲಿ ಉಗ್ರರ ಕರಾಳತೆ, ಭೀಕರತೆ, ದುರುಳತೆ ಏನಿದೆ ಅದೆಲ್ಲವೂ ಕೂಡ ಸರಿಯಾಗಿದೆ ಸೆಲ್ಫಿ ವಿಡಿಯೋದಲ್ಲಿ. ನೋಡಿ, ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಸೆಲ್ಫಿ ವಿಡಿಯೋ ಮಾಡ್ತಾ ಜಿಪ್ ಲೈನ್ನಲ್ಲಿ ಹೋಗ್ತಾ ಇರ್ತಾನೆ ವ್ಯಕ್ತಿ. ಆ ಸಂದರ್ಭದಲ್ಲಿ ಗುಂಡಿನ ದಾಳಿ ಆಗುತ್ತೆ. ನೋಡಿ, ವ್ಯಕ್ತಿಯೊಬ್ಬರು ಕುಸಿದು ಬೀಳ್ತಾರೆ ಅಲ್ಲೇ. ನಾವೇನು ರೆಡ್ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಲ್ಲ, ಅದು ಸೆಲ್ಫಿ ವಿಡಿಯೋದಲ್ಲಿ ಉಗ್ರರ ಭೀಕರ ಒಂದು ಕೆಲಸ ಏನಿದೆ ಅದು ಸರಿಯಾಗಿರುವಂಥದ್ದು. ಏಕಾಏಕಿ ಪ್ರವಾಸಿಗರ ಮೇಲೆ ದಾಳಿ ಮಾಡಿದ್ದಾರೆ. ಹೀಗಾಗಿ ಅಲ್ಲೋಲ ಕಲ್ಲೋಲ ಆಗಿಬಿಟ್ಟಿದೆ, ಕಂಪ್ಲೀಟ್ ಆಗಿಲ್ಲ. ನಿಜವಾಗ್ಲೂ ಶಾಕಿಂಗ್ ಇದು. ಸದ್ಯಕ್ಕೆ ಏನು ದೃಶ್ಯಾವಳಿಗಳಲ್ಲಿ ನೀವು ಗಮನಿಸ್ತಾ ಇದ್ದೀರಲ್ಲ, ನೀವು ಸೆಲ್ಫಿ ವಿಡಿಯೋ ಮಾಡ್ತಾ ಜೀಪ್ ಲೈನ್ನಲ್ಲಿ ಸಂಚಾರ ಮಾಡ್ತಾ ಇದ್ರು ವ್ಯಕ್ತಿ. ಸೆಲ್ಫಿ ವಿಡಿಯೋದಲ್ಲಿ ಸರಿಯಾಗಿದೆ ಉಗ್ರರ ಒಂದು ಭೀಕರ ಕೃತ್ಯ. ಏಕಾಏಕಿ ಪ್ರವಾಸಿಗರ ಮೇಲೆ ದಾಳಿ ಮಾಡಿದ್ದಾರೆ. ಹೀಗಾಗಿ ಜನ ಅಲ್ಲಿಂದ ಪ್ರಾಣ ಉಳಿಸ್ಕೊಳ್ಳೋಕ್ಕೆ ಓಡಿ ಹೋಗುವಂತಹ ದೃಶ್ಯಾವಳಿಗಳು ಎಲ್ಲವೂ ಕೂಡ ಸರಿಯಾಗಿದೆ. ಯಾವತ್ತೂ ಈ ರಕ್ತ ಪಿಪಾಸುಗಳು ಉಗ್ರರೇನಿರ್ತಾರೆ ಅವ್ರು ಮಾಡುವಂಥ ಹೇಯ ಕೃತ್ಯಗಳನ್ನು ಈಗಿನ ಸಾಮಾಜಿಕ ಜಾಲತಾಣದಲ್ಲಿ ಅಲ್ಲಲ್ಲಿ ಏನು ಮೊಬೈಲ್ಗಳಲ್ಲಿ ಏನು ಪ್ರವಾಸಕ್ಕೆ ಹೋದಂಥ ಸಂದರ್ಭದಲ್ಲಿ ಆ್ಯಸ್ ಯೂಶುವಲ್ ಎಲ್ಲರೂ ಕೂಡ ಮೊಬೈಲ್ ಯೂಸ್ ಮಾಡ್ತಾ ಇರ್ತಾರೆ. ಮೊಬೈಲ್ ಯೂಸ್ ಮಾಡುವಂತಹ ಸಂದರ್ಭದಲ್ಲಿ ಅದರಲ್ಲಿ ಸರಿಯಾಗಿರುವಂತಹ ದೃಶ್ಯಾವಳಿಗಳಿವೆ. ಮತ್ತೆ ನಿಮಗೆ ತೋರಿಸ್ತೀವಿ ಉಗ್ರರ ದಾಳಿ ಹೇಗಿತ್ತು ಅಂತ. ಜಿಪ್ ಲೈನ್ನಲ್ಲಿ ವ್ಯಕ್ತಿಯೊಬ್ಬ ಎಂಜಾಯ್ ಮಾಡ್ತಾ ಇರ್ತಾನೆ ಸೆಲ್ಫಿ ವಿಡಿಯೋ ಮಾಡಿಕೊಂಡು. ಆ ಸಂದರ್ಭದಲ್ಲಿ ಉಗ್ರರ ದಾಳಿ ನಡೆಯುತ್ತೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂಪತ್ ವಂಡಾರು. ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಸಂಪತ್, ನೋಡ್ತಾ ಇದ್ದೀವಿ ಒಂದಲ್ಲ ಒಂದು ವಿಡಿಯೋಗಳು ಹೊರಗಡೆ ಬರ್ತಾ ಇವೆ. ಉಗ್ರರ ಅಟ್ಟಹಾಸ ಹೇಗಿತ್ತು ಅನ್ನೋದನ್ನು ಸಾರಿ ಹೇಳ್ತಾ ಇವೆ. ತಮ್ಮ ಪಾಡಿಗೆ ತಾವು ಎಂಜಾಯ್ ಮಾಡೋದಕ್ಕೆ ಹೋದಂತಹ, ಪ್ರವಾಸಕ್ಕೆ ಹೋದಂತಹ ಜನ ಏನಿದ್ದಾರೆ ಅವ್ರ ಮೇಲೆ ಈ ರೀತಿಯಾಗಿ ದುಷ್ಕೃತ್ಯ ಮಾಡಿರುವಂಥದ್ದು. ಆ ವಿಡಿಯೋಗಳನ್ನು ನೋಡಿದ್ರೆ ನಿಜವಾಗ್ಲೂ ಕೂಡ ಬೇಸರ ಆಗುತ್ತೆ. ಖುಷಿಯಾಗಿ ಇದ್ದಂತಹ ಜನ ನೆಕ್ಸ್ಟು ಸೆಕೆಂಡೇ ಖುಷಿ ಇರಲ್ಲ ಅವ್ರದ್ದು, ಅಲ್ಲೇ ಕುಸಿದು ಬಿದ್ದು ಸತ್ತು ಹೋಗ್ತಾರೆ. ಇಂತಹ ದೃಶ್ಯಾವಳಿಗಳು ಏನು ಸಾರಿ ಹೇಳುತ್ತೆ. ಸದ್ಯಕ್ಕೆ ಈ ವಿಡಿಯೋಗಳ ಆಧಾರದ ಮೇಲೆ ನೋಡಿದ್ರೆ ಅದರ ಭೀಕರತೆ ಎಷ್ಟರ ಮಟ್ಟಿಗಿತ್ತು ಅಂತ ಎಕ್ಸ್ಪ್ಲೇನ್ ಮಾಡ್ಬೋದಾ ಸಂಪತ್? ಎಸ್ ವಿಶ್ವನಾಥ್, ಕಳೆದ ಮಂಗಳವಾರ ಅಂತೇಳಿದರೆ ಏಪ್ರಿಲ್ 22ನೇ ತಾರೀಕು ಕಾಶ್ಮೀರದ ಶ್ರೀನಗರದಿಂದ ಸರಿಸುಮಾರು 89 ಕಿಲೋಮೀಟರ್ ದೂರದಲ್ಲಿರುವಂಥ ಪಹಲ್ಗಾಮ್ಗೆ ಸಾಕಷ್ಟು ಪ್ರವಾಸಿಗರು ತೆರಳಿದರು. ಪಹಲ್ಗಾಮನ್ನು ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತ ಕರೀತಾರೆ. ತಮ್ಮ ಸುಂದರ ಸವೀಕ್ಷಣಗಳನ್ನು ಕಳಿಬೇಕು ಅಂತ ಹೋದಂಥ ಪ್ರವಾಸಿಗರಿಗೆ ಅಲ್ಲಿ ದೊಡ್ಡ ದಾಳಿಯೇ ಎದುರಾಗಿತ್ತು. ಯಾರು ಕೂಡ ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ ಇಂಥದ್ದೊಂದು ದಾಳಿ, ಇಂಥದ್ದೊಂದು ಅಟ್ಯಾಕ್ ನಮ್ಮ ಮೇಲೆ ಆಗತ್ತೆ ಅಂತೇಳಿ. ಎಲ್ಲಿಂದಲೋ ಬಂದು ನುಗ್ಗಿದಂಥ ಆಗಂತುಕರು ಕಂಡವರ ಮೇಲೆ ಗುಂಡು ಹಾರಿಸಿದ್ರು. ಕೆಲವರನ್ನು ಹಿಂದೂನಾ ಅಂತ ಕೇಳಿ ಗುಂಡು ಹಾರಿಸಿದ್ರು ಎನ್ನುವಂಥ
ಅನ್ನುವಂಥ ಆರೋಪ ಇದೆ. ಸದ್ಯ ದಾಳಿಗೆ ಸಂಬಂಧಿಸಿದಂತೆ ಒಂದಷ್ಟು ತನಿಖೆಗಳು ನಡೀತಾ ಇದ್ರೆ ಇತ್ತ ದಾಳಿಯ ತೀವ್ರತೆಯ ಒಂದೊಂದೇ ಭಯಾನಕ ವಿಡಿಯೋಗಳು ಈಗ ಹೊರಬೀಳ್ತಾ ಇವೆ. ಓರ್ವ ವ್ಯಕ್ತಿ ಜಿಪ್ ಲೈನ್ನಲ್ಲಿ ಸಾಕ್ತಾ ಇರುವಂಥದ್ದನ್ನು ನೋಡ್ಬೋದು. ಈ ವ್ಯಕ್ತಿ ಅಹಮದಾಬಾದ್ ಮೂಲದ ಪ್ರವಾಸಿಗ ಅಂತ ಹೇಳಲಾಗ್ತಾ ಇದೆ. ಹಾಗೆಯೇ ಈ ವ್ಯಕ್ತಿ ಜಿಪ್ ಲೈನಲ್ಲಿ ಸಾಕ್ತಾ ಇರುವಂಥ ಸಂದರ್ಭದಲ್ಲಿ ಈತನ ಕೆಳಗೆ ಪ್ರವಾಸಿಗರು ಯಾರೆಲ್ಲ ಇದ್ರು ಅವರೆಲ್ಲ ಗುಂಡಿನ ಶಬ್ದ ಕೇಳಿ ಓಡ್ತಾ ಇದ್ರು. ಆದರೆ ಈ ವ್ಯಕ್ತಿಗೆ ಆ ಶಬ್ದ ಕೇಳದಂತೆ ಕಾಣ್ತಾ ಇಲ್ಲ. ನೀವು ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಗಮನಿಸಿ, ಈ ವ್ಯಕ್ತಿಗೆ ಕೇಳದಂತೆ ಕಾಣಿಸ್ತಾ ಇಲ್ಲ. ಹಾಗೆಯೇ ಪ್ರವಾಸಿಗರೆಲ್ಲ ಗುಂಡಿನ ಶಬ್ದ ಕೇಳಿ ಓಡುವಂಥ ಸಂದರ್ಭದಲ್ಲಿ ಮೊದಲು ಒಂದು ಸುತ್ತಿನ ಫೈರಿಂಗ್ ಆದಂಥ ಸಂದರ್ಭದಲ್ಲಿ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಎಲ್ಲೋ ಆರ್ಮಿಯವರು ಕ್ಯಾಂಪ್ ಹಾಕಿರ್ಬೋದು, ಅವರೇನಾದರೂ ತರಬೇತಿ ಮಾಡ್ತಾ ಇರ್ಬೋದು, ಅಥವಾ ಪಟಾಕಿ ಶಬ್ದ ಇರ್ಬೋದು ಅಂತೇಳಿ ಒಂದಷ್ಟು ಜನ ಅಂದುಕೊಂಡಿದ್ರು. ಆದರೆ ಆ ಗುಂಡಿನ ದಾಳಿಯ ತೀವ್ರತೆ ಜಾಸ್ತಿ ಆಗ್ತಾ ಹೋಯಿತು. ಹೌದು, ಇಲ್ಲೇನೋ ಅಪಾಯ ಕಾದಿದೆ, ಯಾರೋ ಅಟ್ಯಾಕ್ ಮಾಡ್ತಾ ಇದ್ದಾರೆ ನಮ್ಮ ಮೇಲೆ ಅಂತೇಳಿ ಜನ ಎದ್ನೋ ಬಿದ್ನೋ ಅಂತೇಳಿ ಓಡೋಕ್ಕೆ ಶುರು ಮಾಡ್ತಾರೆ, ತಮ್ಮ ಪ್ರಾಣ ರಕ್ಷಣೆಗೆ ಮುಂದಾಗ್ತಾರೆ. ಅದೇ ಸಂದರ್ಭದಲ್ಲಿ ಎಲ್ಲರೂ ಕೂಡ ಓಡ್ತಾ ಇದ್ರು. ಕೆಲವೊಂದಿಷ್ಟು ಜನ ಬೇರೆ ಬೇರೆ ಆ್ಯಕ್ಟಿವಿಟೀಸ್ನಲ್ಲಿ, ಆ ಜಾಗದಲ್ಲಿದ್ದಂಥ ಬೇರೆ ಬೇರೆ ಆ್ಯಕ್ಟಿವಿಟೀಸ್ನಲ್ಲಿ ತೊಡಗಿಕೊಂಡಿರ್ತಾರೆ. ಈ ವ್ಯಕ್ತಿ ಕೂಡ ಆ ಆ್ಯಕ್ಟಿವಿಟೀಸ್ನಲ್ಲಿ ತೊಡಗಿಕೊಂಡಿರೋದನ್ನು ನೀವು ಕ್ಲಿಯರ್ ಆಗಿ ವಿಡಿಯೋದಲ್ಲಿ ನೋಡಬಹುದು. ಆದರೆ ಒಂದು ಕಪ್ಪು ಬಟ್ಟೆ ಧರಿಸಿದಂಥ ಓರ್ವ ವ್ಯಕ್ತಿ ಕೆಳಗಡೆ ಉಗ್ರರ ಗುಂಡಿನ ದಾಳಿ ಭಯದಿಂದ ಓಡ್ತಾ ಇರ್ತಾರೆ. ಓಡ್ತಾ ಇರುವಂಥ ಸಂದರ್ಭದಲ್ಲೇ ಅವರಿಗೆ ಹಿಂದಿನಿಂದ ಫೈರಿಂಗ್ ಆಗಿದೆ. ಫೈರಿಂಗ್ ಆಗ್ತಾ ಇದ್ದಂತೆ ಆ ವ್ಯಕ್ತಿ ಕುಸಿದು ಬಿದ್ದಿದ್ದಾರೆ. ಗಮನಿಸ್ತಾ ಹೋಗೋದಾದರೆ ಅಲ್ಲಿನ ಜನ ಎಲ್ಲ ಚೆಲ್ಲಾಪಿಲ್ಲಿಯಾಗಿ ಓಡಿದ್ದಾರೆ. ಈ ತೀವ್ರವಾದಂಥ ಗುಂಡಿನ ದಾಳಿಯಲ್ಲಿ 26 ಜನರು ಈಗಾಗಲೇ ಸಾವನ್ನಪ್ಪಿದ್ದಾರೆ, ಸಾಕಷ್ಟು ಜನರು ಗಾಯಗೊಂಡಿದ್ದಾರೆ. ದೇಶದ ಬೇರೆ ಬೇರೆ ರಾಜ್ಯಗಳ ಪ್ರವಾಸಿಗರು ಕೂಡ ಇಲ್ಲಿದ್ರು ಎನ್ನುವಂಥದ್ದನ್ನು ಕ್ಲಿಯರ್ ಆಗಿ ನೋಡ್ತಾ ಹೋಗಬೇಕು. ಬೆಂಗಳೂರು ಮೂಲದ ಅಂತೇಳಿದರೆ ಕರ್ನಾಟಕ ಮೂಲದ ಈಗಾಗಲೇ 3 ಪ್ರಾಣವನ್ನು ಬಿಟ್ಟಿರುವಂಥದ್ದು ಇದೇ ದಾಳಿಯಲ್ಲಿ. ಗಮನಿಸ್ತಾ ಹೋಗೋದಾದರೆ ದಾಳಿಯ ತೀವ್ರತೆ ಎಷ್ಟರ ಮಟ್ಟಿಗಿತ್ತು. ಉಗ್ರರು ಒಂದು ಕಡೆಯಲ್ಲಿ ಒಂದಷ್ಟು ಜನ ಆರೋಪವನ್ನು ಮಾಡ್ತಾ ಇದ್ರು ಅಂತ ನಾನು ಆಗಲೇ ಹೇಳ್ತಾ ಇದ್ದೆ. ನೀನು ಹಿಂದೂನ ಅಂತ ಕೇಳಿ ಹಣೆಗೆ ಗುಂಡಿಟ್ಟಿದ್ದಾರೆ ಅಂತ ಹೇಳಿದ್ರೆ, ಕೆಲವರ ಬಟ್ಟೆ ಬಿಚ್ಚಿಸಿ ಹಿಂದೂನ ಅಂತ ಚೆಕ್ ಮಾಡಿದ್ದಾರೆ. ಇನ್ನೊಂದಿಷ್ಟು ಜನರ ಕೈಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಕೇಳಿ ಆತ ಹಿಂದೂನ ಅಲ್ವಾ ಅಂತೇಳಿ ಕನ್ಫರ್ಮ್ ಮಾಡಿಕೊಂಡು ಗುಂಡಿಟ್ಟಿದ್ದಾರೆ ಎನ್ನುವಂಥ ಒಂದಷ್ಟು ಆರೋಪಗಳು, ಹೇಳಿಕೆಗಳಷ್ಟೇ, ತನಿಖೆಯಿಂದಷ್ಟೇ ಹೊರಬರಬೇಕಿದೆ. ಒಟ್ಟಿನಲ್ಲಿ ಈಗಾಗಲೇ NIA ಕೂಡ ತನಿಖೆಯನ್ನು ಆರಂಭಿಸಲಾಗಿದೆ. ಹಾಗೆಯೇ ಜಮ್ಮು ಕಾಶ್ಮೀರದಲ್ಲಿ ಅಡಗಿರುವಂಥ ಉಗ್ರರ ನೆಲೆಗಳು ಅಥವಾ ಉಗ್ರರು ಎಲ್ಲೆಲ್ಲ ವಾಸ ಮಾಡ್ತಾ ಇದ್ರು ಅವರ ಮನೆಗಳನ್ನು ಧ್ವಂಸ ಮಾಡುವಂಥ ಕೆಲಸವನ್ನು ಸೇನಾ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಈ ದಾಳಿಗೆ ಸಂಬಂಧಿಸಿದಂತೆ ತನಿಖೆ ಆಗ್ತಾ ಇದೆ. ತನಿಖೆ ಬಳಿಕವಷ್ಟೇ ಈಗಾಗಲೇ 4 ಜನ ಉಗ್ರರು ಅಲ್ಲಿ ದಾಳಿಯನ್ನು ನಡೆಸಿದ್ರು ಎನ್ನುವಂಥದ್ದಾಗಿ ಪ್ರತ್ಯಕ್ಷದರ್ಶಿಗಳು ಹೇಳ್ತಾ ಇದ್ದಾರೆ. 4 ಜನ ಮಾತ್ರನ, ಅದಕ್ಕಿಂತ ಜಾಸ್ತಿ ಜನ ಈ ದಾಳಿಯಲ್ಲಿ ಭಾಗಿಯಾಗಿದ್ರ, ಈ ವಿಧ್ವಂಸಕ ಕೃತ್ಯ ಮಾಡೋದು ಭಾಗಿಯಾಗಿದ್ರ ಎನ್ನುವಂಥದ್ದು ಇನ್ನಷ್ಟೇ ಗೊತ್ತಾಗಬೇಕಿದೆ. ವಿಶ್ವನಾಥ್, ಧನ್ಯವಾದ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.